ಇಸ್ಕಾನ್ನ ಆ ಮನೆ ಏನಿದೆ, ಅವರಿದ್ದಂತಹ ಮನೆ, ಅದನ್ನ ಇಸ್ಕಾನ್ ದೇವಸ್ಥಾನಕ್ಕೆ ದಾನವನ್ನ ಮಾಡಲಾಗಿದೆ. ಇಸ್ಕಾನ್ ದೇವಸ್ಥಾನಕ್ಕೆ ಮನೆಯನ್ನ ದಾನ ಮಾಡಿದ್ದಾರೆ ಕೃತಿಕಾರ ತಂದೆ. ಮಾರತಹಳ್ಳಿಯಲ್ಲಿರುವಂತಹ ಮನೆ, ಮಗಳು ವಾಸ ಇರಲಿ ಅಂತ ಹೇಳಿ ತಂದೆ ಕಟ್ಟಿಸಿಕೊಟ್ಟಿದ್ದಂತಹ ಮನೆ, ಮಗಳ ಆಸೆಗೆ ಪೂರಕವಾಗಿ ಕಟ್ಟಿಸಿದ್ದಂತಹ ಮನೆ. ಆ ಮನೆಯನ್ನ ಸದ್ಯ ಇಸ್ಕಾನ್ಗೆ ದಾನವಾಗಿ ನೀಡುವಂತಹ ಕೆಲಸವನ್ನ ತಂದೆ ಮುನಿರೆಡ್ಡಿಯವರು ಮಾಡಿದ್ದಾರೆ. ಯಾಕೆ ಅಂದ್ರೆ ಮಗಳ ನೆನಪು ಕಾಡುತ್ತೆ. ಆ ಮನೆಯಲ್ಲಿ ನಾವು ಯಾರೂ ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಮನೆಯಲ್ಲಿ ಕಾಲಿಟ್ಟ ತಕ್ಷಣ ಮಗಳ ನೆನಪು ರಪ್ಪನೆ ಕಾಡೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಆ ಮನೆಯನ್ನ ದಾನ ಮಾಡಿದೀವಿ ಅಂತ ಹೇಳಿ ಕೃತಿಕಾ ತಂದೆ ತಿಳಿಸಿದ್ದಾರೆ. ಆ ಮನೆಯನ್ನ ದಾನ ಮಾಡಲಾಗಿದೆ. ಮಾರತಹಳ್ಳಿಯಲ್ಲಿ ಮಗಳು ವಾಸ ಇದ್ದಂತಹ ಮನೆಯನ್ನ ಗಮನಿಸ್ತಾ ಇದ್ದೀರಿ. ಕೃತಿಕಾ ರೆಡ್ಡಿ ಅವರು ವಾಸ ಇದ್ದಂತಹ ಮನೆ. ಆಕೆ ಹಾಗೆ ಆಕೆಯ ಪತಿ ಇಬ್ರು ಈ ಮನೆಯಲ್ಲಿ ವಾಸ ಇರ್ತಾ ಇದ್ರು. ಈಗ ಮಗಳು ಈ ಭೂಮಿ ಮೇಲಿಲ್ಲ. ಯಾರಿಗೆ ಮಗಳನ್ನ ಚೆನ್ನಾಗಿ ಸಾಕ್ತಾನೆ, ಮಗಳಿಗೊಂದು ಒಳ್ಳೆಯ ಬಾಳು ಕೊಡ್ತಾನೆ ಅಂತ ನಂಬಿ ಮಗಳನ್ನ ಕೊಟ್ಟರು, ಆತನೇ ಮಗಳ ಜೀವ ತೆಗೆದುಬಿಟ್ಟಿದ್ದಾನೆ. ಎಲ್ಲವನ್ನ ಕೊಟ್ಟರೂ ಕೂಡ ಮಗಳ ಸಾವಿಗೆ ಅಳಿಯ ಕಾರಣ ಆಗ್ಬಿಟ್ಟಿದ್ದಾನೆ. ಆ ದುಃಖವನ್ನ ತಡ್ಕೊಳ್ಳೋದಕ್ಕೆ ತಂದೆಗೆ ಸಾಧ್ಯವಾಗ್ತಾ ಇಲ್ಲ, ಜೊತೆಗೆ ಆ ಮನೆಯಲ್ಲಿ ಇರೋದಕ್ಕೂ ಆಗ್ಲಿಲ್ಲ. ಹಾಗಾಗಿನೇ ಆ ಮನೆಯನ್ನ ಈಗಾಗಲೇ ಅಂದ್ರೆ ಅಳಿಯನ ಈ ಕೃತ್ಯ ಬಯಲಾಗೋಕ್ಕೂ ಮುಂಚೆನೆ ಮನೆಯನ್ನ ಇಸ್ಕಾನ್ಗೆ ದಾನ ಮಾಡುವಂತಹ ಕೆಲಸವನ್ನ ತಂದೆ ಮುನಿರೆಡ್ಡಿಯವರು ಮಾಡಿದ್ರು. ಮಗಳಿಗಾಗಿ ಮಗಳ ಇಷ್ಟದಂತೆ ಮನೆಯನ್ನ ಕಟ್ಟಿಸಿದ್ರು ಮುನಿರೆಡ್ಡಿ. ಮದುವೆ ಬಳಿಕ ಮಗಳು ಅಳಿಯ ಈ ಮನೆಯಲ್ಲೇ ವಾಸ ಇದ್ರು. ಮಹೇಂದ್ರ ಅವರ ಕುಟುಂಬ ವರ್ತೂರು ಬಳಿಯ ಗಂಜೂರ್ನಲ್ಲಿ ವಾಸ ಇತ್ತು. ಪತಿ ಮಹೇಂದ್ರನ ಹಳೆಯ ಮನೆಯಾಗಿದ್ದರಿಂದ ಅಲ್ಲಿ ವಾಸ ಇರಲಿಲ್ಲ ಕೃತಿ ರೆಡ್ಡಿ. ಜೊತೆಗೆ ಮಾರತಹಳ್ಳಿಯ ಮನೆಯಲ್ಲಿ ವಾಸ ಮಾಡೋಕೆ ಕೃತಿಕಾ ಇಚ್ಛಿಸಿದ್ರು. ಆ ಮನೆ ನೋಡಿದ್ರೆ ಮಗಳ ನೆನಪು ಕಾಡುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈಗ ತಂದೆ ಮುನಿರೆಡ್ಡಿ ಇಸ್ಕಾನ್ಗೆ ಈ ಮನೆಯನ್ನ ದಾನವಾಗಿ ಕೊಟ್ಟಿದ್ದಾರೆ. ಹೌದಮ್ಮ, ಈಗ ನಾನು ಮಗಳು ಹೋದ್ಮೇಲೆ ನಾನು ಸ್ವಂತ ಬಂಗ್ಲೆ ಅದು, ಆ ಮಗಳಿಗಂತಲೇ ಅದು ಇಟ್ಟಿದ್ದೆ. ನಾನು ಹಳೆಯ ಮಗಳಿಗಂತಲೇ ಆ ಮನೇನೆ ನಿಮಗೆ ಅಂತೇಳಿ ಅಂಕಿತ ಮಾಡಿಬಿಟ್ಟಿದ್ದೆ ಆಲ್ರೆಡಿ. ದೊಡ್ಡ ಮಗಳು ಬೇರೆ ಪ್ರಾಪರ್ಟಿ ಎಲ್ಲ ಮಾಡಿ ಇಟ್ಟಿದ್ದೆ. ಎಲ್ರಿಗೂ ಸಪ್ರೇಟ್ ಮಾಡಿ, ಇದು ನಿನಗೆ, ಇದರಲ್ಲಿ ನೀವೇ ಇದ್ಕೊಂಡು ಬೇಕಾದ್ರೂ ಇರ್ರಿ, ಇಲ್ಲ ಇದರಲ್ಲೇ ಕ್ಲಿನಿಕ್ಕು, ಅದು ಆ ಪ್ರೆಮಿಸಸ್ಸಲ್ಲೇ ಕ್ಲಿನಿಕ್ಕು ಮಾಡಿದ್ವಿ. ಆ ಮನೇನೆ ನಾವು ಬಿಟ್ಟು ಇನ್ ಪಾಂಡ್ ಮೆಮೊರಿ ಅಲ್ಲಿ ನೋಡಿರ್ಬೇಕು ನೀವು. ಅಲ್ಲಿ ಇಸ್ಕಾನ್ ಟೆಂಪಲ್ಗೆ ಅಂತ ಕೊಟ್ಟಿದ್ದೀನಿ. ಅಲ್ಲಿ ದೇವ್ರ ಭಕ್ತಿ ಆಗಲಿ, ಸ್ವಲ್ಪ ಸ್ಪಿರಿಚುವಲ್ ಕಾನ್ಷಿಯಸ್ನೆಸ್ಸು ಇದೆಲ್ಲ ನಡೆದು ನನ್ನ ಮಗಳೂ ಆತ್ಮ ಅಲ್ಲೇ ಇದೆ ಆ ಮನೆಯಲ್ಲೇ ಅನ್ನೋದಕ್ಕೆ ನನಗೊಂದು ಸಂತೃಪ್ತಿಗೋಸ್ಕರ ಅದನ್ನು ಮಾಡಿ. ಈಗ ಇಸ್ಕಾನ್ ಕಡೆಯವರೇ ಇಸ್ಕಾನ್ ಕಡೆಯವರು ಇದ್ದಾರೆ. ನಾನು ಒಂದು ಸಣ್ಣ ಮನೆಯಲ್ಲಿ ನಾನು ನಮ್ಮ ಡೀಟೇಲ್ಸ್ನ ಚಂದ್ರು ನೀಡ್ತಾ ಹೋಗ್ತಾರೆ. ಚಂದ್ರು, ಮಗಳಿಗಾಗಿ ಕಟ್ಟಿದ್ದಂತಹ ಮನೆ, ಮಗಳ ಇಷ್ಟದಂತೆ ಕಟ್ಟಿದ್ದಂತಹ ಬಂಗಲೆ, ಆ ಬಂಗಲೆಯನ್ನ ಮಗಳ ನೆನಪು ಕಾಡುತ್ತೆ ಅಂತ ಹೇಳಿ ಆ ತಂದೆ ದಾನವಾಗಿ ಕೊಟ್ಟಿದ್ದಾರೆ. ಏನ್ ಡೀಟೇಲ್ಸ್ ಇದೆ ಚಂದ್ರು? ಖಂಡಿತವಾಗಿ ವಿದ್ಯಾ, ಏನು ಈಗಾಗಲೇ ಕೃತಿಕಾ ಮರಣದ ನಂತರ ಇಸ್ಕಾನ್ಗೆ ಒಂದು ಮನೆಯನ್ನ ಅಂದ್ರೆ 4 ಕೋಟಿ ಬೆಲೆ ಬಾಳುವಂತ ಸುಮಾರು ಒಂದು 3 ಕೋಟಿಯನ್ನ ಖರ್ಚು ಮಾಡಿ ಆ ಒಂದು ಮನೆಯನ್ನ ಕಟ್ಟಲಾಗತ್ತೆ. ಅದು ಕೂಡ ಕೃತಿಕಾಗೆ ಯಾವ ರೀತಿಯಾಗಿ ಬೇಕಾಗುತ್ತೋ ಮತ್ತೆ ಅವರಿಗೆ ಯಾವ ರೀತಿಯಾಗಿ ಇಷ್ಟ ಇರುತ್ತೋ ಮತ್ತೆ ಯಾವ ಇಂಟೀರಿಯರ್ ಆಕೆಗೆ ಇಷ್ಟ ಇರುತ್ತೋ ಅದೇ ರೀತಿಯಲ್ಲಿ ಮನೆಯನ್ನ ಕಟ್ಟಿಸಲಾಗುತ್ತೆ. ಯಾಕೆಂತಂದ್ರೆ ಮದುವೆ ಆದ ನಂತರ ಮಗಳು ಅಳಿಯ ಇಲ್ಲೇ ಇರಲಿ ಅನ್ನುವಂಥ ಆಸೆಯನ್ನ ಮುನಿರೆಡ್ಡಿ ಇಟ್ಕೊಂಡಿರ್ತಾರೆ. ಹೀಗಾಗಿ ಎಲ್ಲೊಂದ್ ಕಡೆ ಒಂದು ಅರೇಂಜ್ ಮ್ಯಾರೇಜ್ ಅನ್ನ ಮಾಡಬೇಕಾದ್ರೆ ಈಕೆ ಕೂಡ ಏನು ಡರ್ಮಾಲಜಿ ಓದ್ಕೊಂಡಿರ್ತಾಳೆ. ಒಂದು ಏನೋ ಈ ಒಂದು ಕಲ್ಯಾಣ ನಗರದ ಬಳಿ ಇರುವಂತ ಒಂದು ಕಾಲೇಜ್ನಲ್ಲಿ ಅಲ್ಲಿ ಏನು MBBS ಡರ್ಮಾಲಜಿ ಕಂಪ್ಲೀಟ್ ಅದಾದ ನಂತರ ಮಹೇಂದ್ರ ರೆಡ್ಡಿ ಅವರ ಜೊತೆಯಲ್ಲಿ ಈ ಗುರು ಹಿರಿಯರು ನಿಶ್ಚಯಿಸಿದಂತೆ ಒಂದು ಮದುವೆ ಕೂಡ ಆಗತ್ತೆ. ಅಂದ್ರೆ ಒಂದೇ ಒಂದು ಕಾರಣ ಏನಂತಂದ್ರೆ ಇವರು ಮನೆ ಹಳೇದಾದ್ರೂ ಕೂಡ ಎಲ್ಲ ಒಂದ್ ಕಡೆ ಏನು ಮಹೇಂದ್ರ ಡಾಕ್ಟರ್ ಆಗಿದ್ದಾನೆ, ಜೊತೆಗೆ ಆತನು ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೋತಾನೆ, ಸಾಫ್ಟ್ ನೇಚರ್ ಇರುತ್ತೆ ಅನ್ನುವಂತ ಒಂದೇ ಒಂದು ರೀಸನ್ಗೆ ಕೊಟ್ಟು ಮದುವೆ ಮಾಡ್ತಾರೆ. ಅದಾದ ನಂತರ ಮನೆ ಹಳೇದಾಗಿರುತ್ತೆ. ಅಂದ್ರೆ ಮಹೇಂದ್ರ ರೆಡ್ಡಿ ಅವರದು 35 ವರ್ಷದ ಹಿಂದಿನ ಮನೆ ಆಗಿರುತ್ತೆ. ಹಾಗಾಗಿ ಆ ಒಂದು ಮನೆಯಲ್ಲಿ ಈ ಮಗಳನ್ನ ಇಟ್ಟರೆ ಎಲ್ಲೊಂದ್ ಕಡೆ ಆಕೆಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿ ಆಕೆ ಇಷ್ಟಾರ್ಥ ಏನೇನು ಬೇಕೋ ಎಲ್ಲವನ್ನ ಮಾಡಿ ಅದಾದ ನಂತರ ಮಹೇಂದ್ರ ರೆಡ್ಡಿ ಅವ್ರಿಗೂ ಕೂಡ ಹೇಳಿರ್ತಾರೆ, ಅಂದ್ರೆ ಬನ್ನಿ ನೀವು ಇಲ್ಲೇ ವಾಸ ಮಾಡಿ ಅನ್ನುವಂಥ ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಎಲ್ಲೊಂದ್ ಕಡೆ ಅಷ್ಟೊತ್ತಿಗಾಗ್ಲೇ ಮಗಳ ಜೀವವನ್ನೇ ತೆಗಿರ್ತಾನೆ ಅಳಿಯ. ಹೀಗಾಗಿ ಎಲ್ಲೊಂದ್ ಕಡೆ ಬೇಸತ್ತು ಮಗಳಿಗೆ ಬೇಕಾಗಿರುವಂತೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಂತ ಮನೆ, ಆಕೆ ಯಾವ ರೀತಿಯಾಗಿ ಹೇಳಿದ್ಲೋ ಆ ರೀತಿಯಾಗಿ ಮಾಡಿಕೊಟ್ಟಂತ ಮನೆ ಈಗ ನನಗೆ ನೆನಪುಗಳು ಕಾಡುತ್ತೆ ಅನ್ನುವಂಥ ಒಂದೇ ಒಂದು ದೃಷ್ಟಿಯನ್ನ ಇಟ್ಕೊಂಡು ಸದ್ಯಕ್ಕೆ ಆ ಮನೆಯನ್ನ ಇಸ್ಕಾನ್ಗೆ ದಾನ ಮಾಡಿರುವಂತಹದ್ದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.